ನೋಯ್ಡಾದಲ್ಲಿ ನಡೆದ ರಾಷ್ಟ್ರಮಟ್ಟದ ಬಾಕ್ಸಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಆಯೋಜಿಸಿದ್ದ 7ನೇ ಯೂತ್ ಮೆನ್ ಮತ್ತು ವುಮೆನ್ಸ್ ರಾಷ್ಟ್ರಮಟ್ಟದ ಬಾಕ್ಸಿಂಗ್ನಲ್ಲಿ ಬೆಂಗಳೂರಿನ ರಾಕ್ಬುಲ್ ಅಕಾಡೆಮಿ ಆಫ್ ಆರ್ಟ್ಸ್ ಬಾಕ್ಸಿಂಗ್ ಕ್ಲಬ್ ಕ್ರೀಡಾಪಟು ಡೆಕ್ಕನ್ ಇಂಟರ್ ನ್ಯಾಷನಲ್ ಶಾಲೆಯ 12ನೇ ತರಗತಿ ವಿದ್ಯಾರ್ಥಿ ವಿವಾನ್ ಮಂಜುನಾಥ್ ತೃತೀಯ ಬಹುಮಾನ ಪಡೆದು ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಬೆಂಗಳೂರು ಪ್ರೆಸ್ ಕ್ಲಬ್ ಸಭಾಂಗಣದಲ್ಲಿ ವಿವಾನ್ ಮಂಜುನಾಥ್ ಅವರು 80 ರಿಂದ 85 ಕೆಜಿ ವಿಭಾಗದಲ್ಲಿ ಮಾಡಿರುವ ಸಾಧನೆಯನ್ನು ಪರಿಗಣಿಸಿ ರಾಜ್ಯ ಅಮೇಚೂರ್ ಬಾಕ್ಸಿಂಗ್ ಅಸೋಸಿಯೇಷನ್ನಿಂದ ಗೌರವಿಸಲಾಯಿತು. ರಾಮನಗರದ ಶಾಸಕರಾದ ಇಕ್ಬಾಲ್ ಹುಸೇನ್, ಕರ್ನಾಟಕ ಅಮೇಚೂರ್ ಬಾಕ್ಸಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಡಾ ಮಂಜೇಗೌಡ, ಪ್ರಧಾನ ಕಾರ್ಯದರ್ಶಿ ಸಾಯಿ ಸತೀಶ್, ಬಾಕ್ಸಿಂಗ್ ತರಬೇತುದಾರ ಚಂದ್ರಕುಮಾರ್ ಅವರು ಯುವ ಬಾಕ್ಸಿಂಗ್ ಕ್ರೀಡಾಪಟು ವಿವಾನ್ ಮಂಜುನಾಥ್ ಅವರನ್ನು ಸನ್ಮಾನಿಸಿದರು. ಶಾಸಕರಾದ ಇಕ್ಬಾಲ್ ಹುಸೇನ್ ಮಾತನಾಡಿ, ಯುವ ಸಮುದಾಯದ ವಿವಾನ್ ಮಂಜುನಾಥ್ ಇತರ ಕ್ರೀಡಾಪಟುಗಳಿಗೆ ಮಾದರಿಯಾಗಿದ್ದಾರೆ. ನಾಡಿಗೆ ಕೀರ್ತಿ ತಂದಿರುವ ಅವರು ಬಾಕ್ಸಿಂಗ್ನಲ್ಲಿ ಮತ್ತಷ್ಟು ಪ್ರಜ್ವಲಿಸಲಿ. ಕ್ರೀಡೆಯಲ್ಲಿ ರಾಜ್ಯದ ಪ್ರತಿಭೆಗಳು ಉತ್ತುಂಗಕ್ಕೇರಬೇಕು. ರಾಜ್ಯ ಸರ್ಕಾರ ಮತ್ತು ವೈಯಕ್ತಿಕವಾಗಿ ತಾವು ಸೂಕ್ತ ಪ್ರೋತ್ಸಾಹ ಸಹಕಾರ ನೀಡುತ್ತೇವೆ. ಹೆಚ್ಚಿನ ರೀತಿಯಲ್ಲಿ ಯುವ ಜನಾಂಗ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಎಂದು ಹೇಳಿದರು. ಪದಕ ವಿಜೇತ ವಿವಾನ್ ಮಂಜುನಾಥ್ ಮಾತನಾಡಿ, ತಂದೆ ಕೆಎಸ್ ಮಂಜುನಾಥ್ ಮತ್ತು ತಾಯಿ ಪಯಸ್ವಿನಿ ರಾಜ್ಯ ಬಾಕ್ಸಿಂಗ್ ಅಸೋಸಿಯೇಷನ್ ಹಾಗೂ ತರಬೇತುದಾರರ ಸಹಕಾರದಿಂದ ರಾಷ್ಟ್ರ ಮಟ್ಟದಲ್ಲಿ ಬಾಕ್ಸಿಂಗ್ನಲ್ಲಿ ಪದಕ ಗಳಿಸಲು ಸಾಧ್ಯವಾಯಿತು. ಒಲಿಂಪಿಕ್ನಲ್ಲಿ ಬಾಕ್ಸಿಂಗ್ನಲ್ಲಿ ಚಿನ್ನದ ಪದಕ ಗೆದ್ದು ರಾಷ್ಟ್ರ ಮತ್ತು ರಾಜ್ಯಕ್ಕೆ ಕೀರ್ತಿ ತರುವ ನಿಟ್ಟಿನಲ್ಲಿ ಶ್ರಮಿಸುತ್ತೇನೆ ಎಂದರು. ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮ. ಒಬ್ಬ ಯುವಕ ತನ್ನ ಇರುವಂಥ ಪ್ರತಿಭೆ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆ ಮಾಡಿ ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆಯ ಕೀರ್ತಿ ಗೌರವವನ್ನು ತಂದುಕೊಟ್ಟಿದ್ದಾರೆ. ಅದರ ಒಂದು ಅಭಿನಂದನಾ ಸಮಾರಂಭ ಇದು. ಸಾಕಷ್ಟು ಜನ ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಅವ್ರ ಜೊತೆಯವರು, ಅವ್ರ ತಂದೆ ತಾಯಿ ಎಲ್ಲರೂ ಕೂಡ ಬಂದಿದ್ದಾರೆ. ನಾನು ಕೂಡ ಇವತ್ತು ನಮ್ಮ ವಿವಾನ್ ಅವರಿಗೆ ಏನಿವತ್ತು ನಮಗೆಲ್ಲರೂ ಕೂಡ ಒಂದು ಗೌರವವನ್ನು, ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ನಾನು ಅಭಿನಂದನೆ ಕೂಡ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಯುವಕರು ಇಂಥ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು, ಅವರಲ್ಲಿರುವಂಥ ಪ್ರತಿಭೆಗಳನ್ನು ಗುರುತಿಸಬೇಕು. ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅವ್ರಿಗೆ ಒಂದು ಉನ್ನತವಾದಂಥ ಸ್ಥಾನ ಸಿಕ್ಕಬೇಕು. ಇವತ್ತು ನಮ್ಮ ದೇಶದ ಶಕ್ತಿಯೇ ಯುವಶಕ್ತಿ. ಯುವಕರಲ್ಲಿರುವಂಥ ಪ್ರತಿಭೆಗಳನ್ನು ನಾವೆಲ್ಲರೂ ಕೂಡ ಗುರುತಿಸಬೇಕು. ಕಬಡ್ಡಿ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಚೆಸ್ ಇರ್ಬೋದು. ಸಾಕಷ್ಟು ಜನ ಇವತ್ತು ಮಕ್ಕಳು ಇವತ್ತು ಭಾಳಷ್ಟು ಇವತ್ತು ಆಧುನಿಕವಾಗಿ ಎಲ್ಲರೂ ಕೂಡ ಮುಂದುವರೆದಿದ್ದಾರೆ. ಎಲ್ಲರೂ ಕೂಡ ಎಲ್ಲರೂ ಇವತ್ತು ಪ್ರಾಕ್ಟೀಸನ್ನು ಮಾಡುವಂಥದ್ದು, ತಮ್ಮಲ್ಲಿರುವಂಥ ಪ್ರತಿಭೆಗಳನ್ನು ಅವರೆಲ್ಲರೂ ಕೂಡ ಹೊರಹಾಕ್ತಾ ಇದ್ದಾರೆ. ಇಂಥ ಒಂದು ಸುಂದರವಾದ ಸಮಾರಂಭದಲ್ಲಿ ಸಾಕಷ್ಟು ಜನ ಯುವಕರು ಇವತ್ತು ಗುರುತಿಸ್ತಾ ಇದ್ದಾರೆ. ಇವತ್ತೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇರ್ತಾರೆ ಯಾವ ರೀತಿ ಅವರೆಲ್ಲರೂ ಕೂಡ ಈ ಒಂದು ಕೀರ್ತಿಯನ್ನು ತಂದುಕೊಟ್ರು, ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರು, ಈ ಕೋಚರ್ಸ್ ಯಾರು, ಇದಕ್ಕೆ ಎಲ್ಲೂ ಕೂಡ ಗಮನಿಸ್ತಾರೆ. ಸೊ ಇದಕ್ಕೆ ನಾವೆಲ್ಲರೂ ಕೂಡ ಪ್ರೋತ್ಸಾಹವನ್ನು, ಜನಪ್ರತಿನಿಧಿಯಾಗಿ ನಾನು ಒಬ್ಬ ಶಾಸಕನಾಗಿ ಇವತ್ತು ಅವ್ರಿಗೆ ಅಭಿನಂದನೆ ಕೂಡ ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಎಲ್ಲರೂ ಸೆಕ್ರೆಟರಿ ಮೆಂಬರ್ಸ್ ಮತ್ತು MLA, ಮೈ ಪೇರೆಂಟ್ಸ್, ಎವ್ರಿವನ್ ಐ ವಾಂಟ್ ಥ್ಯಾಂಕ್ಸ್ ಎವ್ರಿಬಡಿಗೆ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿತ್ತು. ಬಾಕ್ಸಿಂಗ್ 4-5 ಇಯರ್ಸಿಂದ ಮಾಡ್ತಾಯಿದ್ದೀನಿ. ಇಟ್ಸ್ ಆಲ್ ಬಿಕಾಸ್ ಆಫ್ ಸೆಕ್ರೆಟರಿ ಮೆಂಬರ್ಸ್ ಆ್ಯಂಡ್ ಮೈ ಕೋಚ್ ಚಂದ್ರು ಸರ್. ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್. ನಮಸ್ತೆ, ಹೆಸರು ಚಂದ್ರಕುಮಾರ್ ಅಂತ, NS ಕೋಚ್ ಇದ್ದೀನಿ ನಾನು. ನಮ್ಮ ರಾಜರಾಜೇಶ್ವರಿ ನಗರಲ್ಲಿ ನಮ್ಮದು ಬಾಕ್ಸಿಂಗ್ ಕ್ಲಬ್ ಇದೆ, ರಾಕ್ಬುಲ್ ಅಕಾಡೆಮಿ ಆಫ್ ಆರ್ಟ್ಸ್ ಅಂತ. ಮತ್ತು ಬನಶಂಕರಿ 6 ಸ್ಟೇಜ್ ಕೂಡ ನಮ್ಮದೊಂದು ಬಾಕ್ಸಿಂಗ್ ಕ್ಲಬ್ ಇದೆ. ಆ ಎರಡೂ ಕ್ಲಬ್ಬಲ್ಲೂ ನಮ್ಮ ವಿವಾನ್ ಡೆಡಿಕೇಶನ್ ಆಗಿ ಬೆಳಗ್ಗೆ ಸಂಜೆ ತುಂಬ ಟೈಮಾಗಿ ಕರೆಕ್ಟಾಗಿ ಬಂದು ಪ್ರಾಕ್ಟೀಸ್ ಮಾಡಿ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ. ನಾನೊಂದು ಹೇಳೋಕ್ಕೇನು ಇಷ್ಟಪಡ್ತೀನಿ ಅಂದರೆ, ನಮ್ಮ ರಾಕ್ಬುಲ್ ಅಕಾಡೆಮಿ ಆಫ್ ಆರ್ಟ್ಸ್ ಏನು ಬಾಕ್ಸಿಂಗ್ ಕ್ಲಬ್ ಇದೆ, ಮೊದಲ ನ್ಯಾಷನಲ್ ಮೆಡಲ್ ಆಗಿದೆ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟೇಟ್ ಗೇಮ್ಸಲ್ಲಿ, ದಸರಾ ಗೇಮಲ್ಲಿ ಮೆಡಲ್ ಮಾಡಿದ್ದಾರೆ. ತುಂಬ ಜನ ಹುಡುಗರು ಹಾರ್ಡ್ ವರ್ಕ್ ಮಾಡಿ ಮೆಡಲ್ ಮಾಡಿದ್ದಾರೆ. ಗೋಲ್ಡ್, ಸಿಲ್ವರ್, ಬ್ರಾನ್ಸ್ ಅಂತ ತುಂಬ ಮೆಡಲ್ ಮಾಡಿದ್ದಾರೆ. ಬಟ್ ವಿವಾನ್ ಮಂಜುನಾಥ್ ಏನಿದ್ದಾರೆ, ನಮ್ಮ ಕ್ಲಬ್ಬಲ್ಲಿ, ಬಾಕ್ಸಿಂಗ್ ಕ್ಲಬ್ ರಾಜರಾಜೇಶ್ವರಿ ನಗರ್ ರಾಕ್ಬುಲ್ ಅಕಾಡೆಮಿ ಆಫ್ ಆರ್ಟ್ಸ್ ಕ್ಲಬ್ನಲ್ಲಿ ದ ಫಸ್ಟ್ ಮೆಡಲಿಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಮೆಡಲ್ ಮಾಡೋದಕ್ಕೆ ನಂದು ಕೋಚಾಗಿ ನಂದೊಂದೇ ಹಾರ್ಡ್ ವರ್ಕ್ ಇರೋದಿಲ್ಲ. ನಮ್ಮ ಫೆಡರೇಷನಲ್ಲಿ ಇರೋಂಥ ನಮ್ಮ ಸಾಯಿ ಸತೀಶ್ ಸರ್ ಸೆಕ್ರೆಟರಿ ಇದ್ದಾರೆ, ಅವರು ನಮ್ಮ ಚಂದ್ರಶೇಖರ್ ಸರ್, ಧನಸಂಜಯ್ ಸರ್, ಇವ್ರ ಸಪೋರ್ಟ್, ಇವರ ಗೈಡ್ಲೈನ್ಸ್ ಪ್ರಕಾರ ನಾನು ಫಾಲೋಅಪ್ ಮಾಡಿ ನಾನು ಅದನ್ನು ವಿವಾನ್ಗೆ ಶೇರ್ ಮಾಡಿ ಅವರು ಆ ಡಿಸಿಪ್ಲಿನ್ನ ತೋರಿಸಿದ್ದಕ್ಕೆ ಇವತ್ತಿನ ಮಟ್ಟಿಗೆ ಅವರು ನ್ಯಾಷನಲ್ ಅಂಡರ್-19 ಯೂತ್ ಗೇಮ್ಸ್ ಬ್ರಾನ್ಸ್ ಮೆಡಲ್ ಆಗಿದ್ದಾರೆ. ಸೊ ನಮ್ಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್.